ನಮಸ್ಕಾರ ಎಲ್ರು ಹೆಂಗದ್ರಿ. ನಾವಂಕ್ರು ಮಸ್ತದಿ ನೋಡ್ರಿ. ಈ ವಿಡಿಯೋ ಏನಪ್ಪ ಅಂದ್ರೆ ಇಂಡಿಯನ್ ಎಕನಾಮಿಕ್ ಒಳಗೆ ಆಲ್ ಚಾಪ್ಟರ್ಸ್ ಎಲ್ಲ ಚಾಪ್ಟರ್ಸ್ ಕೂಡಿ 2 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಆನ್ಸರ್ ಹಂಗೆ 10 ಮಾರ್ಕ್ಸ್ ಕ್ವಶನ್ ಆನ್ಸರ್ ನೋಡ್ಕೊತ ಹೋಗೋಣ. ಕ್ವಶನ್ ವಿತ್ ಆನ್ಸರ್ ನೋಡ್ಕೊತ ಹೋಗೋಣ. ಸರಿ ಬರ್ರಿ, ರೆಡಿ ಬರ್ರಿ. ಮೊದಲಿಗೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ ನೋಡ್ಕೊತ ಹೋಗೋಣ. ಬರ್ರಿ, ಇವೆಲ್ಲ ಈಗ ಹೇಳೋದೆಲ್ಲ 2 ಮಾರ್ಕ್ಸ್ ಕ್ವಶನ್ ಆನ್ಸರ್. ಮೊದಲೇದು, ಮಿಶ್ರ ಆರ್ಥಿಕತೆ ಎಂದರೇನು, ಉದಾಹರಣೆ ನೀಡಿ. ಮಿಶ್ರ ಆರ್ಥಿಕತೆ ಎಂದರೆ ಸಾರ್ವಜನಿಕ ಅಂದರೆ ಸರ್ಕಾರ ಮತ್ತು ಖಾಸಗಿ ವಲಯಗಳ ಸಹ ಅಸ್ತಿತ್ವವುಳ್ಳ ಆರ್ಥಿಕ ವ್ಯವಸ್ಥೆ. ಉದಾಹರಣೆಗೆ, ಭಾರತದಲ್ಲಿ ರೈತರಿಗೆ ಸರ್ಕಾರದ ಬೆಂಬಲವು, ಖಾಸಗಿ ಕಂಪನಿಗಳ ಸ್ಥಾಪನೆಯು ಎರಡೂ ಇದ್ದೇ ಇರುತ್ತೆ. 2. ಬಡತನ ಎಂದರೇನು? ಬಡತನ ಎಂದರೆ ವ್ಯಕ್ತಿ ಅಥವಾ ಕುಟುಂಬದ ಮೂಲಭೂತ ಅಗತ್ಯಗಳು ಅಂದರೆ ಆಹಾರ, ಉಡುಪು, ಆಶ್ರಯ, ಆರೋಗ್ಯ ಮತ್ತು ಶಿಕ್ಷಣ ಪೂರೈಸಲು ಆಗದೇ ಇರುವಂತಹ ಸಂಪನ್ಮೂಲಗಳ ಕೊರತೆಯನ್ನು ಬಡತನ ಅಂತಂದು ಕರೀತಾರೆ. ನಿರುದ್ಯೋಗ ಎಂದರೇನು? ನಿರುದ್ಯೋಗ ಎಂದರೆ ಕೆಲಸ ಮಾಡಲು ಸಿದ್ಧ ಇರುವ ಶ್ರಮಶಕ್ತಿಯೂ ಇದ್ದರೂ ಅಲ್ಲಿಗೆ ಸೂಕ್ತ ಮತ್ತು ಸ್ಥಿರ ಉದ್ಯೋಗದ ಅವಕಾಶಗಳಿಲ್ಲದ ಸ್ಥಿತಿಯನ್ನು ನಿರುದ್ಯೋಗ ಅಂತಂದು ಕರೀತಾರೆ. 4ನೇದು, ಆರ್ಥಿಕತೆಯ 3 ವಲಯಗಳನ್ನು ವಿವರಿಸಿ. ಮೊದಲನೇದು ಕೃಷಿ ವಲಯ, ಮಳಿಗೆಯು, ಪಶುಪಾಲನೆ ಮುಂತಾದ ಕೃಷಿ ಕಾರ್ಯಗಳು. 2. ಕೈಗಾರಿಕಾ ವಲಯ ಅಂದರೆ ತಯಾರಿಕೆ ಘಟಕಗಳು ಮತ್ತು ಕೈಗಾರಿಕೆಗಳು. 3. ಸೇವಾ ವಲಯ ಅಂದರೆ ವೈದ್ಯಕೀಯ, ಶಿಕ್ಷಣ, ಬ್ಯಾಂಕಿಂಗ್, ತಾಂತ್ರಿಕ ಸೇವೆಗಳು ಮತ್ತು ವಿತರಣೆ. 5. ದ್ವಿಮುಖ ಆರ್ಥಿಕತೆ ಎಂದರೇನು? ಅಭಿವೃದ್ಧಿಯುಳ್ಳ ಒಂದು ಭಾಗ ಮತ್ತು ಹಿಂದುಳಿದ ಇನ್ನೊಂದು ಭಾಗ ಒಂದೇ ದೇಶದಲ್ಲಿ ಇದ್ದರೆ ಅದನ್ನು ದ್ವಿಮುಖ ಆರ್ಥಿಕತೆ ಎಂದು ಕರೆಯುತ್ತಾರೆ. 6. ಅಂತರ್ಗತ ಬೆಳವಣಿಗೆ ಎಂದರೇನು? ಬೆಳವಣಿಗೆಯ ಲಾಭಗಳು ಎಲ್ಲ ಜನರಿಗೂ ತಲುಪುವ ಅಭಿವೃದ್ಧಿಯೇ ಅಂತರ್ಗತ ಬೆಳವಣಿಗೆ. 7. ಜನಸಾಂದ್ರತೆ ಎಂದರೇನು? ಒಂದು ಪ್ರದೇಶದ ಪ್ರತಿ ಚದರ ಕಿಲೋಮೀಟರ್ಗೆ ಇರುವ ಜನರ ಸಂಖ್ಯೆಯೇ ಜನಸಾಂದ್ರತೆ. 8. ನಗರೀಕರಣ ಎಂದರೇನು? ಜನರು ಗ್ರಾಮಗಳಿಂದ ನಗರಗಳ ಕಡೆಗೆ ವಲಸೆ ಹೋಗುವ ಪ್ರಕ್ರಿಯೆ ನಗರೀಕರಣ. 9. ಜನಸಂಖ್ಯಾ ಲಾಭಾಂಶ ಎಂದರೇನು? ಕೆಲಸ ಮಾಡಲು ಯೋಗ್ಯವಾದ ಯುವಜನರ ಪ್ರಮಾಣ ಹೆಚ್ಚು ಇರುವುದರಿಂದ ದೇಶಕ್ಕೆ ಆರ್ಥಿಕ ಲಾಭ ಉಂಟಾಗುವ ಸ್ಥಿತಿಯೇ ಜನಸಂಖ್ಯಾ ಲಾಭಾಂಶ. 10. ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ. ಕೆಲಸಕ್ಕೆ ಸಿದ್ಧರಿದ್ದರೂ ಉದ್ಯೋಗ ಸಿಗದ ಸ್ಥಿತಿಯೇ ನಿರುದ್ಯೋಗ. 11. ಹಸಿರು ಕ್ರಾಂತಿ ಎಂದರೇನು? ಆಧುನಿಕ ಕೃಷಿ ತಂತ್ರಗಳ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಿಸಿದ ಪ್ರಕ್ರಿಯೆಯೇ ಹಸಿರು ಕ್ರಾಂತಿ. 12. ಬೆಳೆ ವಿಮೆ ಎಂದರೇನು? ಬೆಳೆ ಹಾನಿಯಾದಾಗ ರೈತರಿಗೆ ಪರಿಹಾರ ನೀಡುವ ವಿಮಾ ವ್ಯವಸ್ಥೆಯೇ ಬೆಳೆ ವಿಮೆ. 13. ಗ್ರಾಮೀಣ ಸಾಲಗಳ ಮೂಲಗಳನ್ನು ವಿವರಿಸಿ. ಗ್ರಾಮೀಣ ಸಾಲಗಳ ಮೂಲಗಳು ಬ್ಯಾಂಕುಗಳು, ಸಹಕಾರ ಸಂಘಗಳು, ಗ್ರಾಮೀಣ ಬ್ಯಾಂಕುಗಳು ಮತ್ತು ಅನೌಪಚಾರಿಕ ಸಾಲದಾತರು. 14. ಗ್ರಾಮೀಣ ಸಾಲ ಎಂದರೇನು? ಗ್ರಾಮೀಣ ಪ್ರದೇಶದ ಜನರಿಗೆ ಕೃಷಿ ಮತ್ತು ಜೀವನೋಪಾಯಕ್ಕೆ ನೀಡುವ ಸಾಲವೇ ಗ್ರಾಮೀಣ ಸಾಲ. 15. ಶ್ರಮದ ಮಾರುಕಟ್ಟೆ ಎಂದರೇನು? ಕೆಲಸಗಾರರು ಮತ್ತು ಉದ್ಯೋಗದಾತರು ಭೇಟಿಯಾಗುವ ಶ್ರಮ ವಿನಿಮಯದ ವ್ಯವಸ್ಥೆಯೇ ಶ್ರಮದ ಮಾರುಕಟ್ಟೆ. 16. ಸ್ಟಾರ್ಟಪ್ ಇಂಡಿಯಾ ಅಂದ್ರೆ ಹೊಸ ಉದ್ಯಮಗಳನ್ನು ಉತ್ತೇಜಿಸಲು ಸರ್ಕಾರ ಆರಂಭಿಸಿದ ಯೋಜನೆಯೇ ಸ್ಟಾರ್ಟಪ್ ಇಂಡಿಯಾ. 17. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಎಂದರೇನು? ಮೂಲಸೌಕರ್ಯ ಅಭಿವೃದ್ಧಿಗೆ ಸಮನ್ವಯ ತರುವ ರಾಷ್ಟ್ರೀಯ ಯೋಜನೆಯೇ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. 18. ವಿದೇಶಿ ವ್ಯಾಪಾರ ಎಂದರೇನು? ಒಂದು ದೇಶದ ಮತ್ತು ಇತರ ದೇಶಗಳ ನಡುವೆ ನಡೆಯುವ ಸರಕು ಹಾಗೂ ಸೇವೆಗಳ ವಿನಿಮಯವೇ ವಿದೇಶಿ ವ್ಯಾಪಾರ. 19. ವಿಶೇಷ ಆರ್ಥಿಕ ವಲಯ ಎಂದರೇನು? ವ್ಯಾಪಾರ ಮತ್ತು ಉತ್ಪಾದನೆಗೆ ವಿಶೇಷ ಸೌಲಭ್ಯಗಳಿರುವ ಪ್ರದೇಶವೇ ವಿಶೇಷ ಆರ್ಥಿಕ ವಲಯ. 20. ವಿದೇಶಿ ಪಾವತಿ ಸಮತೋಲನ ಮತ್ತು ವಿದೇಶಿ ನೇರ ಹೂಡಿಕೆ
ಅರ್ಥ ನೀಡಿ. ಅಂದ್ರೆ ಕ್ವಶನ್ ಇನ್ನೊಂದು ಥರನೂ ಕೇಳ್ಬೋದು. BOP ಆ್ಯಂಡ್ FDIನ ಅರ್ಥ ನೀಡಿ ಅಂತಂದ ಕೇಳ್ಬೋದು. ಮೊದಲೇದು ವಿದೇಶಿ ಪಾವತಿ ಸಮತೋಲನ ಎಂದರೆ ದೇಶದ ಎಲ್ಲ ವಿದೇಶಿ ಆರ್ಥಿಕ ವ್ಯವಹಾರಗಳ ಲೆಕ್ಕ ಆಗಿರ್ತೈತಿ. ವಿದೇಶಿ ನೇರ ಹೂಡಿಕೆ ಎಂದರೆ ವಿದೇಶಿ ಸಂಸ್ಥೆಗಳು ನೇರವಾಗಿ ಒಂದು ದೇಶದಲ್ಲಿ ಮಾಡುವ ಹೂಡಿಕೆ ಆಗಿರ್ತೈತಿ. ಇದನ್ನು BOP ಆ್ಯಂಡ್ FDI ಅಂತಂದು ಕರೀತಾರೆ. 21 ವ್ಯಾಪಾರದ ಕೊರತೆಯ ಅರ್ಥ ನೀಡಿ. ಅಂದ್ರೆ ಆಮದು ಮೌಲ್ಯ ರಫ್ತು ಮೌಲ್ಯಕ್ಕಿಂತ ಹೆಚ್ಚಿದ್ದರೆ ಅದನ್ನು ವ್ಯಾಪಾರದ ಕೊರತೆ ಅಂತಂದು ಕರೀತಾರೆ. 22 ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಅರ್ಥ ತಿಳಿಸಿ. ಉದಾರೀಕರಣ ಅಂದರೆ ಸರ್ಕಾರದ ನಿಯಂತ್ರಣ ಕಡಿಮೆ ಮಾಡುವುದು. ಖಾಸಗೀಕರಣ ಅಂದ್ರೆ ಸರ್ಕಾರಿ ಉದ್ಯಮಗಳನ್ನು ಖಾಸಗಿ ವಲಯಕ್ಕೆ ನೀಡುವುದು. ಹಂಗೆ ಜಾಗತೀಕರಣ ಅಂದ್ರೆ ದೇಶಗಳ ನಡುವಿನ ಆರ್ಥಿಕ ಸಂಪರ್ಕ ಹೆಚ್ಚಿಸುವುದು. 23ನೇ ಕ್ವಶನ್ ಆಮೇಲೆ ಹೇಳ್ತೀನಿ. ಇವಾಗ 24ನೇ ಕ್ವಶನ್, ಬಹು ಆಯಾಮದ ಬಡತನ ಸೂಚ್ಯಾಂಕವನ್ನು ವಿವರಿಸಿ. ಆದಾಯವಿಲ್ಲದೆ ಶಿಕ್ಷಣ, ಆರೋಗ್ಯ ಮತ್ತು ಜೀವನ ಮಟ್ಟದ ಆಧಾರದ ಮೇಲೆ ಬಡತನವನ್ನು ಅಳೆಯುವ ಸೂಚ್ಯಾಂಕವೇ ಬಹು ಆಯಾಮದ ಸೂಚ್ಯಾಂಕ. ಅಂದರೆ ಬಹು ಆಯಾಮದ ಬಡತನ ಸೂಚ್ಯಾಂಕ. 25 ಆರ್ಥಿಕ ಸುಧಾರಣೆಗಳು ಎಂದರೇನು. ಅಂದ್ರೆ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಕೈಗೊಳ್ಳುವ ನೀತಿ ಬದಲಾವಣೆಗಳೇ ಆರ್ಥಿಕ ಸುಧಾರಣೆಗಳು. 26 ಲಿಂಗಾನುಪಾತ ಎಂದರೇನು. ಒಂದು ಪ್ರದೇಶದಲ್ಲಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯೇ ಲಿಂಗಾನುಪಾತ. 27 ಜೀವನ ನಿರೀಕ್ಷೆ ಎಂದರೇನು. ಒಬ್ಬ ವ್ಯಕ್ತಿ ಸರಾಸರಿಯಾಗಿ ಬದುಕಬಹುದಾದ ವರ್ಷಗಳ ಅಂದಾಜಿನ ನಿರೀಕ್ಷೆಯೇ ಜೀವನ ನಿರೀಕ್ಷೆ. 28 ಜನಸಂಖ್ಯಾ ಲಾಭಾಂಶ ಎಂದರೇನು. ಕೆಲಸಕ್ಕೆ ಯೋಗ್ಯ ಜನರ ಪ್ರಮಾಣ ಹೆಚ್ಚಿರುವುದರಿಂದ ಉಂಟಾಗುವ ಆರ್ಥಿಕ ಲಾಭ ಸ್ಥಿತಿಯೇ ಜನಸಂಖ್ಯಾ ಲಾಭಾಂಶ. HDI ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ. MPI ಅಂದ್ರೆ ಬಹು ಆಯಾಮದ ಬಡತನ ಸೂಚ್ಯಂಕ. MGNREGA ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ. PMAY ಅಂದ್ರೆ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂದ್ರೆ ವಸತಿ ಯೋಜನೆ. NABARD ನಬಾರ್ಡ್ ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್. RRB ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್. MSME ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು. ಹಂಗೆ PLI ಅಂದ್ರೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಯೋಜನೆ. ಈ ಎಲ್ಲ ಕ್ವೆಶನ್ಸು 2 ಮಾರ್ಕ್ಸಿಗೆ ಬರ್ತಾವೆ. ಅಂದ್ರೆ ಆಲ್ ಎಷ್ಟು ಚಾಪ್ಟರ್ ಅದಾವೆ ಅಷ್ಟು ಚಾಪ್ಟರ್ದ 2 ಮಾರ್ಕ್ಸ್ ಕ್ವೆಶನ್ಸ್ ಆಗ್ಯಾವು. ಇದ್ರಾಗ ಮೇನ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ದ್ವಿಮುಖ ಆರ್ಥಿಕತೆ ಎಂದರೇನು, ಇದೊಂದು ಇಂಪಾರ್ಟೆಂಟ್. ಹಂಗೆ ಅಂತರ್ಗತ ಬೆಳವಣಿಗೆ ಎಂದರೇನು, ಜನಸಂಖ್ಯಾ ಲಾಭಾಂಶ ಎಂದರೇನು, ಬೆಳೆ ವಿಮೆ ಎಂದರೇನು, ಗ್ರಾಮೀಣ ಸಾಲಗಳ ಮೂಲಗಳನ್ನು ವಿವರಿಸಿ. ಹಂಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಪ್ರಧಾನಮಂತ್ರಿ ಗತಿ ಶಕ್ತಿ ಯೋಜನೆ ಎಂದರೇನು, ವಿದೇಶಿ ವ್ಯಾಪಾರ ಎಂದರೇನು, ವಿಶೇಷ ಆರ್ಥಿಕ ವಲಯ ಎಂದರೇನು, BOP ಆ್ಯಂಡ್ FDIನ ಅರ್ಥ ನೀಡಿ, ವ್ಯಾಪಾರದ ಕೊರತೆಯ ಅರ್ಥ ನೀಡಿ. ಹಂಗೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಅರ್ಥವನ್ನು ತಿಳಿಸಿ. ಇವಿಷ್ಟು ಇಂಪಾರ್ಟೆಂಟ್. ಅಂದ್ರೆ ಎಲ್ಲನೂ ಇಂಪಾರ್ಟೆಂಟ್, ಅದರೊಳಗೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ ಆನ್ಸರ್ ನೋಡ್ಕೋತ ಹೋಗೋನು. ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಆಗ್ಯಾವು, ನೋಡ್ಕೋರಿ. ವಿಡಿಯೋ ಹೆಂಗೆ ಅನ್ನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.